ಇವತ್ತು ಆಗಸ್ಟ್ 9ನೇ ತಾರೀಕು ಕನ್ನಡಿಗರ ಪಾಲಿಗೆ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ದಿವಸ. ಇವತ್ತು ನಮ್ಮ ಮೈಸೂರು ರಾಜ್ಯ ಏನಿತ್ತು, ಆ ಒಕ್ಕೂಟ ಏನಿತ್ತು, ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸೇರಿದಂತಹ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ದಿವಸ. ಜಯಚಾಮರಾಜೇಂದ್ರ ಒಡೆಯರವರು ಸಹಿ ಹಾಕಿದಂತಹ ದಿವಸ ನಮ್ಮ ದೇಶದ ಒಂದು ಒಕ್ಕೂಟ ವ್ಯವಸ್ಥೆಗೆ. ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಅಂತೂ ಅದ್ಭುತವಾಗಿರ್ತಕ್ಕಂತಹ ಮನೆಗಳಿಗೂ ಕೂಡ ಕನ್ನಡ ಬಾವುಟವನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಟೌನ್ ಹಾಲ್ನ ಸಮೀಪ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಖ್ಯಾತ ಆಗಿರ್ತಕ್ಕಂತಹ ವಿ ಮನೋಹರ್ ಸಾಹೇಬರು ಇದ್ದಾರೆ, ಸಂಗೀತ ನಿರ್ದೇಶಕರು. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ಕನ್ನಡ ಅಂತಂದರೆ ಯಾವ ಮಟ್ಟಿಗಿನ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಯಾವ ರೀತಿಯ ಪುಷ್ಟಿಯನ್ನು ಕೊಡ್ತು ಕನ್ನಡ ಅನ್ನುವಂಥದ್ದು, ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಇಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜನರಿಗೆ ಅರಿವು ಮೂಡಿಸಬೇಕಾಗಿರ್ತಕ್ಕಂತಹ, ಆ ಇತಿಹಾಸವನ್ನು ನೆನಪಿಸಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾವು ಬಂದಿದ್ದೀರಿ ಅತಿಥಿಗಳಾಗಿ, ಏನು ಹೇಳ್ತೀರಿ? ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು, ಈ ಆಗಸ್ಟ್ 9ರಂದು ಜಯಚಾಮರಾಜೇಂದ್ರ ಒಡೆಯರವರು ಭಾರತ ಸರ್ಕಾರಕ್ಕೆ ತಮ್ಮ ಸಂಸ್ಥಾನವನ್ನು ಬಿಟ್ಟುಕೊಟ್ಟಂಥ ದಿನ ಇದು. ಯಾಕಂತ ಹೇಳಿದ್ರೆ ಇದಕ್ಕೊಂದು ಇತಿಹಾಸ ಏನಂತಂದರೆ, ಬ್ರಿಟಿಷರು ಅವರ ಆಳ್ವಿಕೆ ನಡೆಸ್ತಿದ್ದಂತಹ ಸಮಯದಲ್ಲಿ ಇಲ್ಲಿ ಈ ದೇಶದಲ್ಲಿ ಇವತ್ತು ನಾವು ಭಾರತ, ಇಂಡಿಯಾ ಅಂತ ಕರಿತಕ್ಕಂಥ ಈ ದೇಶದಲ್ಲಿ 575 ದೇಶಗಳಿದ್ದವು. ಅಂದರೆ ಬರೋಡಾ ಸಂಸ್ಥಾನ, ಕಾಶ್ಮೀರ ಸಂಸ್ಥಾನ, ಗ್ವಾಲಿಯರ್ ಸಂಸ್ಥಾನ, ತಿರುವಾಂಕೂರು ಸಂಸ್ಥಾನ, ತಂಜಾವೂರು ಸಂಸ್ಥಾನ, ಹೀಗೆ 575 ಸಂಸ್ಥಾನ ಅಂದರೆ 575 ದೇಶಗಳು, ಸಣ್ಣ ಸಣ್ಣ ದೇಶಗಳು. ಇವು ಯಾವುವು ಈ 46ರಿಂದಲೇ ಸ್ವಾತಂತ್ರ್ಯ ಕೊಡಬೇಕು, ಬಿಟ್ಟು ಹೋಗಬೇಕು ಅಂತ ಬ್ರಿಟಿಷರು ಯೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾವ ರಾಜ್ಯಗಳು ಒಪ್ಪಿಗೆ ಕೊಟ್ಟಿರಲಿಲ್ಲ. ಯಾರಾದರೂ ಒಬ್ಬರು ಒಪ್ಪಿಗೆ ಕೊಟ್ಟರೆ ಉಳಿದವರಿಗೆ ಅದು ಸ್ಫೂರ್ತಿ ಆಗುತ್ತೆ, ಆವಾಗ ನಾವು ಇದನ್ನು ಅಧಿಕಾರ ಹಸ್ತಾಂತರ ಮಾಡ್ಬೋದು ಅಂತ ಆಗಿನ ವೈಸ್ರಾಯ್ ಅವರು, ಲಾರ್ಡ್ ಮೌಂಟ್ ಬಾಟನ್ ಅವರ ಅಭಿಪ್ರಾಯ ಆಗಿತ್ತು. ಆದರೆ ಯಾರು ಮುಂದೆ ಬರಲಿಲ್ಲ. ಆಗ ಮುಂದೆ ಬಂದಂಥವರು ನಮ್ಮ ನಮ್ಮ ಕರ್ನಾಟಕದ ಸಂಸ್ಥಾನದ ಮಹಾರಾಜರು ಜಯಚಾಮರಾಜ ಒಡೆಯರು ನಮ್ಮ ಮೈಸೂರು ಸಂಸ್ಥಾನವನ್ನು ಈ ದೇಶಕ್ಕೆ ಬಿಟ್ಟುಕೊಡೋಕ್ಕೆ ಸಹಿ ಹಾಕಿದರು. ಅಲ್ಲಿಂದ ಅದು ಯಾವತ್ತು ಇದೇ ಆಗಸ್ಟ್ 9, 1947. ಅದಾಗಿ ತಕ್ಷಣ ಎಲ್ಲ ಚುರುಕಾಯಿತು ಕೆಲಸ. ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು. ಇದಕ್ಕೆ ನಾಂದಿ ಹಾಕಿದಂಥವರು ಶ್ರೀ ಜಯಚಾಮರಾಜ ಒಡೆಯರು. ಹಾಗೆ ಅವರ ಪಿತಾಮಹರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾರತದಲ್ಲೇ ಮೊಟ್ಟ ಮೊದಲನೇ ಬಾರಿ ಏನೇನು ಒಳ್ಳೆಯ ಕಾರ್ಯಕ್ರಮ ನಡಿಬೇಕಾ ಅದೆಲ್ಲವನ್ನು ಮಾಡಿದಂಥವರು. ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಸ್ಪೃಶ್ಯರನ್ನ ಆಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ಅನುಮತಿ ಕೊಟ್ಟಂಥವರು. ಆಮೇಲೆ ಮೊಟ್ಟ ಮೊದಲ ಬಾರಿ ದೇಶದಲ್ಲಿ ವಿದ್ಯುತ್ ಶಕ್ತಿಯನ್ನು ಒಂದು ಬೆಳಗುವಂತಹ ಕಾರ್ಯಕ್ರಮ ಮಾಡಿದಂಥವರು. ಎಲ್ಲರಿಗೂ ವಿದ್ಯುತ್ ಬರುವಂತಹ ಇದಕ್ಕೆ ಒಂದು ಬುನಾದಿ ಹಾಕಿಕೊಟ್ಟಂಥವರು. ಇದೆಲ್ಲ ಮಾಡಿದ ಎಷ್ಟು ಕನ್ನಂಬಾಡಿ ಅಣೆಕಟ್ಟು ನಿಮಗೆ ಗೊತ್ತಿದ್ದಂತೆ, ಕನ್ನಂಬಾಡಿ ಅಣೆಕಟ್ಟಿದೆ. ಇವತ್ತು ಕೋಟಿ ಜನ ನಾವು ಅದರ ಫಲಾನುಭವಿಗಳು. ಇಂಥ ಕೆಲಸ ಮಾಡಿದಂತಹ ಆ ಮಹಾರಾಜರು, ನಮ್ಮ ಕನ್ನಡದ ಮಹಾರಾಜರು, ಅವ್ರ ಬಗ್ಗೆ ಇವತ್ತು ಸ್ಮರಿಸಬೇಕು ನಾವು. ಆಗಸ್ಟ್ 9 ಇಂಥ ಒಳ್ಳೆಯ ದಿನ ಇದು. ಈ ಕಾರ್ಯಕ್ರಮ ಇಲ್ಲಿವರೆಗೆ ಯಾರೂ ಹಮ್ಮಿಕೊಂಡಿರಲಿಲ್ಲ. ಅದನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ಇವರು ಮಾಡಿದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ. ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥವ್ರು, ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥವ್ರು, ನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು, ನಟರಾಗಿ ಕೆಲಸ ಮಾಡಿದಂಥವ್ರು, ತಾವು ಬಹಳ ಅದ್ಭುತವಾಗಿರ್ತಕ್ಕಂತಹ ಸಂದೇಶಗಳನ್ನು ತಮ್ಮ ಚಿತ್ರಗಳ ಮೂಲಕ, ತಮ್ಮ ಗೀತೆಗಳ ಮೂಲಕ ಕೊಡ್ತಾ ಬಂದಂಥವ್ರು. ಇವತ್ತಿನ ದಿವಸಕ್ಕೆ ಕನ್ನಡ ಚಿತ್ರರಂಗ, ಯಾಕಂದರೆ ಕನ್ನಡವನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ, ಕರ್ನಾಟಕದ ರಾಜ್ಯದ ಹೆಮ್ಮೆಯನ್ನು ಹೆಚ್ಚಿಸುವಲ್ಲಿ ಕನ್ನಡ ಚಿತ್ರರಂಗದ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಒಂದು ಅದ್ಭುತವಾಗಿರ್ತಕ್ಕಂಥ ಮಾಧ್ಯಮ. ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರತಕ್ಕಂತಹ ಬೇರೆ ಬೇರೆ ಬೆಳವಣಿಗೆಗಳು, ಒಂದಿಷ್ಟು ನೋವು ಆಗಿರ್ತಕ್ಕಂತಹ ಬೆಳವಣಿಗೆಗಳು ಕೂಡ, ವಿಷಾದನೀಯ ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಏನು ಹೇಳ್ತೀರ ತಾವಿದ್ರು? ಮೊಟ್ಟ ಮೊದಲನೇದಾಗಿ ಕನ್ನಡಿಗರ ವಿಜಯ ಸೇನೆಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಯಾಕಂತಂದರೆ ಈ ಸಂಸ್ಥೆಯಲ್ಲಿ ಹೆಚ್ಚಿನವರು ಆಟೋ ಚಾಲಕರು ಕನ್ನಡ ಚಿತ್ರರಂಗದ ಅನ್ನದಾತರು. ಯಾಕಂದರೆ
ಒಂದು ಸಿನಿಮಾ ಬಿಡುಗಡೆ ಆದ ತಕ್ಷಣ ಮೊದಲು ಬಾರಿ ನೋಡುವಂಥವರು ಆಟೋ ಚಾಲಕರು. ಅವರು ಈ ಕನ್ನಡಿಗರ ವಿಜಯ ಸೇನೆಯಲ್ಲಿ ಎಲ್ಲರೂ ಅವರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಇದ್ದಾರೆ. ಅಂತಹ ಅನ್ನದಾತರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಸಿನಿಮಾಗಳು ಓಡ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು ಅನ್ನೋದಕ್ಕೆ ನಾನು ಹೇಳುವಷ್ಟು ಅರ್ಹತೆ ನನಗಿಲ್ಲ.